ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಫಸ್ಟ್ ಮಾಕನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಮಾಕ್ 1 ಆ್ಯಂಡ್ LICAA ಪ್ರಿಲಿಮ್ಸ್ ಮಾಕನ್ನು ಕೂಡ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಇದೆ ನಮಗೆ LICAA ಹಾಗೆ ಎಸ್ ಬಿ ಐ ಕ್ಲರ್ಕಿಗೆ ಸೆಪ್ಟೆಂಬರ್ 20ಇಂದ ಅಂತ ಕನ್ಸಿಡರ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 20 ಡೇಸ್ ಇದೆ. ಸೊ ನಾನು ಮಾಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಬಿ ಐ ಕ್ಲರ್ಕ್ ಆ್ಯಂಡ್ ಆಲ್ಸೋ LICAA ಆ್ಯಂಡ್ IBPS PO ಮೇನ್ಸಿಗೂ ಕೂಡ ಪ್ರಿಪೇರ್ ಆಗಬೇಕು. ಸೊ ನಂದು IBPS PO ಪ್ರಿಲಿಮ್ಸಲ್ಲಿ ಎಷ್ಟು ಅಟೆಂಪ್ಟ್ ಮಾಡಿದೆ ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಕರ್ನಾಟಕದವರು ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇವತ್ತು ಎಸ್ ಬಿ ಐ ಕ್ಲರ್ಕ್ ಮಾಕ್ 2ದು ಮಾಕ್ ಅಟೆಂಪ್ಟ್ ಮಾಡಿದೆ, ಅದರಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಹಾಗೆ ಯಾವುದೆಲ್ಲ ರಾಂಗ್ ಮಾಡಿದೆ ಆ್ಯಂಡ್ ಯಾವುದೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಆ್ಯಂಡ್ ಸ್ಟ್ರಾಟಜಿ ಸೊ ಎಲ್ಲ ವೀಡಿಯೋಸನ್ನು ಹಾಕ್ತಾ ಹೋಗ್ತೀನಿ. ಸೊ ಕರ್ನಾಟಕದವ್ರು ಯಾರೆಲ್ಲ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಎಸ್ ಬಿ ಐ ಕ್ಲರ್ಕ್ ಫುಲ್ ಟೆಸ್ಟ್ ನಿನ್ನೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಿನ್ನೆ ಬರೆದಿರೋದು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿಂದು ಟೆಸ್ಟಿಂದು ಸ್ಕೋರ್ ಎಷ್ಟು ಬಂತು ಅಂದರೆ ಸೆಕ್ಷನ್ ವೈಸ್ ಎಷ್ಟು ಬಂತು ಅಂತ ಹೇಳ್ತಾ ಹೋಗ್ತೀನಿ. ಇದು ಬಂದು ರೀಸನಿಂಗಲ್ಲಿ 33 ಅಟೆಂಪ್ಟ್ ಮಾಡಿದೆ ಆ್ಯಂಡ್ 33ಯಲ್ಲಿ 31 ಬಂದಿದೆ ಆ್ಯಂಡ್ 2 ಇನ್ಕರೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಕ್ವಾಂಟಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 24 ಅಟೆಂಪ್ಟ್ ಮಾಡಿದೆ ಆ್ಯಂಡ್ 24ಗೆ 24 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದು ಇಂಗ್ಲೀಷಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ಒಟ್ಟು ನಾನು ಅಟೆಂಪ್ಟ್ ಮಾಡಿದ್ದು 19 ಕ್ವಶನ್, ಬಟ್ ಅದರಲ್ಲಿ 13 ಕರೆಕ್ಟ್ ಆಗಿದೆ ಆ್ಯಂಡ್ 6 ರಾಂಗ್ ಆಗಿದೆ. ಇದರಲ್ಲಿ ಸ್ವಲ್ಪ ಇಂಗ್ಲೀಷಲ್ಲಿ ಚೆನ್ನಾಗಿ ಬಂದಿದೆ, ಓವರಾಲ್ ಚೆನ್ನಾಗಿ ಬರ್ತಿತ್ತು. ಆ್ಯಂಡ್ ನಾನು ಕ್ವಾಂಟು ನನಗೆ 24 ಆ್ಯಂಡ್ ನಿನ್ನೆ ಬರ್ದಿರುವಂಥ ಮಾಕಲ್ಲಿ ಐ ಥಿಂಕ್ 26 ಬಂದಿತ್ತು ಅನಿಸುತ್ತೆ. 1 ರಾಂಗ್ ಆಗಿದ್ದಿರಬೇಕು. 27 ಎಷ್ಟು ಅಟೆಂಪ್ಟ್ ಮಾಡಿದೆ. ನನ್ನ ಟಾರ್ಗೆಟ್ ಬಂದು ಕ್ವಾಂಟನ್ನು 30 ಎಬೋರ್ ರೀಚ್ ಆಗೋದು. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಕ್ವಾಂಟಿಗೆ ಜಾಸ್ತಿ ಸ್ಪೀಡ್ ಮ್ಯಾಥ್ಸನ್ನು ಮಾಡ್ತಾ ಹೋಗ್ತೀನಿ, ಲೈಕ್ ಸಿಂಪ್ಲಿಫಿಕೇಷನ್, ಮಿಸ್ಸಿಂಗ್ ನಂಬರ್, DI ಕ್ಯಾಲ್ಕುಲೇಷನ್. ಸೊ ಏನಾಗುತ್ತೆ ಅಂತಂದರೆ ಈಗ DI ಕ್ಯಾಲ್ಕುಲೇಷನಲ್ಲಿ ನಮಗೆ ಆ್ಯಡ್ ಮಾಡೋಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ ಸಮ್ ಆಫ್ ದ ಮೆನ್ಸ್ ಅಂತ ಏನೋ ಸಮಥಿಂಗ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಸಮಥಿಂಗ್ 1048, 2458. ಸೊ ಇದನ್ನೆಲ್ಲ ಆ್ಯಡ್ ಮಾಡುವಾಗ ಸ್ವಲ್ಪ ಸ್ಲೋ ಆದರೆ ನಿಮಗೆ ಅರ್ಥಮೆಟಿಕ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ನಾವು ಆ್ಯಡ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು, ಸೊ ಇದೆಲ್ಲ ತುಂಬ ಸ್ಪೀಡ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥಮೆಟಿಕ್ಗೆ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ನಮಗೆ ಕಾನ್ಸೆಪ್ಟ್ ಗೊತ್ತಿದ್ರು ಈ DIಯಲ್ಲೆಲ್ಲ ಸ್ಲೋ ಆದ್ವಿ ಆ್ಯಂಡ್ ಮಿಸ್ಸಿಂಗ್ ನಂಬರಲ್ಲಿ, ರಾಂಗ್ ನಂಬರ್ ಸೀರೀಸಲ್ಲಿ, ಸಿಂಪ್ಲಿಫಿಕೇಷನಲ್ಲಿ ಅಂತಂದರೆ ಅರ್ಥಮೆಟಿಕ್ ಓದಿದರೂ ಕೂಡ ನಮಗೆ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ನಾನು ನ್ಯೂಮರಿಕಲ್ ಎಬಿಲಿಟಿ ಲೈಕ್ ಕ್ವಾಂಟಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನನ್ನು ಸ್ಪೀಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದು ಎಸ್ ಬಿ ಐ ಕ್ಲರ್ಕಿಗೆ ಅಂತ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸ್ಪೀಡ್ ಮ್ಯಾಥ್ಸ್ ಅನ್ನೋದು. ಸೊ ಇದು ನಂದು ಕ್ವಾಂಟಿಂದು ನೆಕ್ಸ್ಟ್ ಪ್ರಿಪ್ರೇಷನ್. ನಂದು ಅರ್ಥಮೆಟಿಕ್ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ, ಬಟ್ ಟೈಮ್ ಸಿಕ್ಕಿದ್ರೆ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಏನಾಗುತ್ತೆ ಅಂತಂದರೆ ಈ DIಯಲ್ಲಿ ಟೈಮ್ ಸ್ವಲ್ಪ ಲೆಂತಿ ಕ್ಯಾಲ್ಕುಲೇಷನ್ ಇದ್ದರೆ ನನಗೆ ಟೈಮ್ ಸಿಗೋಲ್ಲ. ಸೊ ನಾನು ಅರ್ಥಮೆಟಿಕ್ ಜಾಸ್ತಿ ಅಟೆಂಪ್ಟ್ ಮಾಡೋಕ್ಕಾಗಲ್ಲ. ಸೊ ಇದು ಒಂದನ್ನೇ ಇಂಪ್ರೂವ್ ಮಾಡ್ಕೊಬೇಕು. ನೆಕ್ಸ್ಟ್ ಇಂಗ್ಲೀಷ್ ಬಂದು ಆದಷ್ಟು ಸೆಕ್ಷನಲ್ ಟೆಸ್ಟನ್ನು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಸೆಕ್ಷನಲ್ ಟೆಸ್ಟನ್ನು ಬರೆದು ಇಂಗ್ಲೀಷಲ್ಲಿ ಅಕ್ಯುರೇಸಿ ಮೇಂಟೈನ್ ಮಾಡಬೇಕು. ಇಂಗ್ಲೀಷಲ್ಲಿ ಯೂಶ್ವಲಿ 20+ ಅಟೆಂಪ್ಟ್ ಆಗುತ್ತೆ ಎಸ್ ಬಿ ಐ ಕ್ಲರ್ಕಲ್ಲಿ, ಬಟ್ ಅಕ್ಯುರೇಸಿ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಅಕ್ಯುರೇಸಿನ ಮೇಂಟೈನ್ ಮಾಡಬೇಕು ಅಂತಂದರೆ ಆದಷ್ಟು ಸೆಕ್ಷನಲ್ ಟೆಸ್ಟನ್ನು ಬರೀಬೇಕು ಆ್ಯಂಡ್ ಗ್ರಾಮರನ್ನು ಕರೆಕ್ಟಾಗಿ ರಿವೈಸ್ ಮಾಡ್ತಾ ಹೋಗಬೇಕು. 120 ರೂಲ್ಸ್ ಆಫ್ ಗ್ರಾಮರ್ ಏನು ನಿಮಿಷ ಬಂದಿದೆ, ಸೊ ಅದನ್ನು ರಿವೈಸ್ ಮಾಡ್ತಾ ಹೋಗಬೇಕು. ಸೊ ಇದು ನಂದು ಎಸ್ ಬಿ ಐ ಕ್ಲರ್ಕಿನ ಪ್ರಿಪ್ರೇಷನ್ strategy. So I hope you are all preparing well for the exams like SBI clerk, IBPS clerk, and also LICAA, NISL, AO and OACL assistant, and do prepare well. Thanks for watching and don't forget to subscribe my channel.